ಹೇಳ್ತಾನು. ವೀರೇಂದ್ರ ಹೆಗಡೆ ತನ್ನ ಜೀವನದಲ್ಲಿ ಒನ್ಲಿ ಒಂದು 5 ಮರ್ಡರ್, 300 ಅಲ್ಲ, ಒಂದು 5 ಮರ್ಡರ್ ಮಾಡಿದ್ರೆ ನಾ ಸನ್ಯಾಸಿ ಬಿಡ್ತಾನೆ. ಅಷ್ಟು ನನ್ನ ವೀರೇಂದ್ರ ಹೆಗಡೆ ಮ್ಯಾಗ ಅಭಿಮಾನ ಇದೆ, ಅಷ್ಟು ಅವರ ಚರ್ಯ ಮ್ಯಾಗ ನನಗೆ ನಂಬಿಕೆ ಇದೆ. ಅದೇ ರೀತಿಯಲ್ಲಿ ಹರ್ಷನ್ ಐದಲ್ಲ ಒಂದು ಸೆಕೆಂಡ್ ಮರ್ಡರ್ ಮಾಡೋ ಸಾಧ್ಯ ಇಲ್ಲ. ಇಲ್ಲ ಒಂದ್ ಹಿಡ್ಕೊಂಡ ಅವ್ರು ಹೇಳ್ತಾ ಇದಾರ 300, ನಾ ಹೇಳ್ತಾರ 1 ಮರ್ಡರ್ ಶುದ್ಧ ಮಾಡಿದ್ರೆ ನಾ ಸನ್ಯಾಸಿ ಬಿಡ್ತಾನ. ಅಲ್ಲ ಸ್ವಾಮಿ, ಈಗ ವೀರೇಂದ್ರ ಹೆಗಡೆ ಅವರ ಮೇಲೆ ಯಾವುದೋ ಆರೋಪಗಳಿಲ್ಲ. ಇಲ್ಲಿ ಆರೋಪ ಮಾಡ್ತಾ ಇರೋದು ಅಲ್ಲಿ ಸ್ಥಳೀಯರು, ರಾಜ್ಯದಲ್ಲಿ ಯಾರು ಮಾಡ್ತಾ ಇಲ್ಲ. ಸ್ಥಳೀಯರು ಮಾಡ್ತಾ ಇರೋದು ಹರ್ಷೇಂದ್ರ ಜೈನ್ ಮತ್ತೆ ಅವ್ರ ಮಕ್ಕಳು. ನೋಡ್ರಿ, ನನಗೆ 100% ಯಾವ ರೀತಿಯಲ್ಲಿ ಹರ್ಷೇಂದ್ರ ಚರಿತ್ರೆ ಇದೆ ಅದು ನಾ ಅಷ್ಟು ಭಾಳ ಸಂಪ್ರದಾಯ ಇಲ್ಲ, ಮದ್ದಿನ ಮಾತು. ಯಾಕಂದರೆ ಅವ್ರ ಹರ್ಷೇಂದ್ರದಾಗ ನಾನು ಸಂಪ್ರದಾಯ ಇಲ್ಲ. ಬಟ್ ನನ್ನ ಇದ್ದಂಥ ನಾ ಏನು ಸ್ಟಡಿ ಮಾಡಿದೇನೋ, ನಾ ಏನು ಅಭ್ಯಾಸ ಮಾಡಿದನೋ ಅವ್ರು ಶುದ್ಧ ಆ ಮರ್ಡರ್ ಮಾಡೋದು ಸಾಧ್ಯವೇ ಇಲ್ಲ. ಯಾಕಂದರೆ ಮರ್ಡರ್ ಮಾಡುವಂಥ ನಮ್ಮ ಧರ್ಮದಲ್ಲಿ, ನಮ್ಮ ಸಂಸ್ಕಾರದಲ್ಲಿ, ರಕ್ತದಲ್ಲೇ ಇಲ್ಲ. ನೋಡ್ರಿ, ಆರೋಪ ಇಲ್ಲ. ನೋಡ್ರಿ, ಡೈರೆಕ್ಟ್ ಆರೋಪ ಮಾಡ್ರಿ. ಈಗ ನಾ ಯಾರು ಹೆಸರು ಹೇಳ್ತಾ ಇಲ್ಲಲ್ಲ, ಹಿಂಗೆ ಬೈಪಾಸ ನೀವು ಅಂತ ಇದ್ರಿ. ಮತ್ತು ಅಲ್ಲಿ ನಡೆಸೋರು ಯಾರ, ಅಲ್ಲಿ ಅವ್ರು ಯಾರ ಮ್ಯಾಗ ಮಾಡ್ತಾ ಇದ್ರಿ ಅಂತ ಆರೋಪ? ಈಗ ಜೈನ ಸಮಾಜದ್ದು ಧರ್ಮಕ್ಷೇತ್ರದ, ಆ ಧರ್ಮಕ್ಷೇತ್ರದ ಮೇಲೆ ತೇಜೋವಧಿ ಆಗತೈತಿ. ಯಾರ ಮೇಲೆ ಇದು ಆಗತ್ತಿಲ್ಲ. ಅದು ವೀರೇಂದ್ರ ಹೆಗಡೆ ಮೇಲೆ ಆಗ್ತಾ ಇದೆ, ಇದು ಆಗ್ತಾ ಇಲ್ಲ. SIT ಬಂದ ಮೇಲೆ ಅದು ಕ್ಲಿಯರ್ ಗೊತ್ತಾಗುತ್ತೆ. ಈಗ ನೀವು ಪ್ರತಿಭಟನೆ ಮಾಡಬೇಕಾದ್ರೆ ಧರ್ಮಸ್ಥಳದ ಬಗ್ಗೆ ಈಗ SIT ತನಿಖೆ ಮಾಡುವಾಗ ನಾವು ಲಕ್ಷಾಂತರ ಜನ ಸೇರಿಸ್ರಿ ನಾವು ಪ್ರತಿಭಟನೆ ಮಾಡ್ಬೋದು. ರೋಡ್ ಪ್ರತಿಭಟನೆ ಮಾಡ್ರೆ ಅವ್ರಿಗೆ ಪ್ರೆಷರ್, ಅವ್ರ ಮುಸ್ತಾ ಹಿಂಗೆ ಪ್ರೆಷರ್ ತಂದು SIT ತನಿಖೆಯಲ್ಲಿ ಡಿಸ್ಟರ್ಬೆನ್ಸ್ ಮಾಡ್ರೆ ಮತ್ತು ನಮ್ಮ ಮ್ಯಾಗ ಆರೋಪ ಮಾಡ್ತಾರೆ. ಆದ ಕಾರಣ ನಾವು SIT ತನಿಖೆ ಆಗೋ ತನಕ ನಾವು ಯಾವುದೂ ಆಕ್ಟಿವಿಟಿ ಮಾಡುವುದಿಲ್ಲ, ಆಮೇಲೆ ಬಿಡುವುದಿಲ್ಲ. ಇಲ್ಲ, ಆಮೇಲೆ ಅಂದ್ರೆ ನಮ್ಮ ಸತ್ಯ ಸಿದ್ಧ ಆದ ನಂತರ ಮತ್ತೆ ಎಲ್ಲರಿಗೂ ಅವ್ರ ಮ್ಯಾಗ ಕ್ರಮ ಆಗಬೇಕಲ್ಲ. ಈಗ ನಮ್ಮೆಲ್ಲರೂ ಎಷ್ಟೋ ಶಿವನ ಮ್ಯಾಗ ಆರೋಪ ಮಾಡಬೇಕು. ನೀವು ನಮ್ಮ ಇವ್ರು ಹೆಂಗೆ SIT ತನಿಖೆ ಐತಿ, ನಾವೇನು ಕಾನೂನು ಕೈಯಾಗ ತಗೋದಿಲ್ಲ, ನಾವ್ರೇನು ಬಡ್ಯಾವ್ರಿಲ್ಲ, ನಾವ್ರೇನು ಕೊಲಾವ್ರಿಲ್ಲ. ನಾವು ಸರ್ಕಾರ ಒತ್ತಡ ಮಾಡಿ ಈ ಒಂದು ಶಿವನ ಮ್ಯಾಗ, ದೇವಸ್ಥಾನ ಮಂಜುನಾಥ ಮ್ಯಾಗ, ನಂಬಿದವ್ರ ಮ್ಯಾಗ ಏನು ಮಾನಸಿಕ ಹಿಂಸೆ ಆಗಿದೆಯಲ್ಲ, ಆ ಥರದಿದ್ದ ಸರ್ಕಾರ ಪೂರ್ವಕ ಏನು ಕಾಯ್ದೆ ಅಂದ್ರೆ ಬರ್ತೀವಿ ಅವ್ರಿಗೆ ದಂಡ ಕೊಡ್ಬೇಕಂತ ನಾವು ಒಂದು ಆಗ್ರಹ. SIT ನಂತರ ನಾವು 3 ಲಕ್ಷ ಜನ ಸೇರಿಸಿ ಪ್ರತಿಭಟನೆ ಮಾಡ್ತೀವಲ್ಲ, SIT ತನಿಖೆ ಸ್ವಾಗತ ಮಾಡಿನೋ ಅಥವಾ ಅದನ್ನು ವಿರೋಧಿಸೋ ಅಥವಾ ಇಲ್ಲ, SIT ತನಿಖೆ ಸ್ವಾಗತ ಮಾಡ್ತೇನೆ. ನನಗೆ SIT ತನಿಖೆ ಮೇಲೆ ಯಾವ ಪ್ರಕಾರ ಸಂದೇಹ ಇಲ್ಲವೇ ಇಲ್ಲ. ನೀ ಮತ್ತು 100 ಸಪ ಹೇಳ್ತಾ ಇದೇನು ಅಲ್ಲ. ಈಗ SIT ತನಿಖೆ ನಂತರ 3 ಲಕ್ಷ ಜನ ಯಾಕೆ ಸೇರ್ತಾನೆ ಹೇಳ್ತಾನೆ ಕೇಳ್ರಿ. SIT ತನಿಖೆ ಜರಕರ್ತ ನಿರ್ದೋಷ ಆಯಿತು, ಧರ್ಮಸ್ಥಳ ನಿರ್ದೋಷವಾಗಿ ಹೊರಗಡೆ ಬತ್ತು. ಯಾವ ಪ್ರಕಾರ ಅಲ್ಲಿ ಅನೇಕ ಪ್ರಕಾರ ಅಸ್ಥಿ ಪಂಚೆಗಳು ಇಲ್ಲ ಆಯಿತು. ನಿರ್ದೋಷವಾಗಿ ಬಂದ ನಂತರ ಒಂದು ಹಾರ್ದಿಕ ಉತ್ಸವ ರೂಪವಾಗಿ, ಹಾರ್ದಿಕ ಆನಂದ ಸ್ವರೂಪವಾಗಿ ಮಂದಿಗೆ ಎಷ್ಟು ಲಕ್ಷಾಂತರ ಗಟ್ಟಲೆ ಯಾವ ರೀತಿಲೇ ಮಂದಿಗೆ ದಿಶಾಭೂಲು ಮಾಡಿದಾರ. ಮತ್ತೊಮ್ಮೆ ಆ ಶ್ರದ್ಧಾ ನಂಬಿಕೆ ತರೋ ಸಲುವಾಗಿ ಒಂದು ಇದು ಹೇಳ್ತೇವೆ. ಅದು ಇದ್ರ ಸಲುವಾಗಿ ನಮ್ಮ ಜೈನ ಧರ್ಮ ಸಲುವಾಗಿ ಅನ್ಯಾಯ ಏನು ಮಾಡ್ತಾ ಇದ್ದಾರೆ ಅದ್ರ ಸಲುವಾಗಿ ಅದು.